ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಆಫ್ ದ ರೆಕಾರ್ಡ್ ಏನಾಯಿತು ಅನ್ನೋದು ನನಗೆ ಭಾಳ ಕುತೂಹಲ. ಕ್ಯಾಬಿನೆಟ್ ಮೀಟಿಂಗ್ ಆದ ಮೇಲೆ ಏನೇನು ಚರ್ಚೆ ಆಯ್ತಂತೆ, ಯಾರು ಹೇಳಿದ್ರಂತೆ ಇಂಥ ಚರ್ಚೆಗೆಲ್ಲ ನಾವೇ ಅವಕಾಶ ಮಾಡಿ ಕೊಟ್ಟಂಗಾಯ್ತು ಅಂತ ಬೇಜಾರು ಯಾರು ತೋಡ್ಕೊಂಡ್ರಂತೆ, ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿತ್ತು ಅಂತ? ಅಲ್ಲ, ಯಾವ ಸಚಿವರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದಷ್ಟೇ ನಮಗೆ ಇಲ್ಲಿಯ ತನಕ ಬಂದಿರುವಂತ ಮಾಹಿತಿ. ಎಸ್, ಟೈಮ್ ಬೇಕಾಗತ್ತೆ. ಆದ್ರೆ ಈ ವಿಚಾರದ ಬಗ್ಗೆ ಸರ್ಕಾರದ ಹಂತದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಡೆದಂತಹ ಈ ಬೆಳವಣಿಗೆ ಮತ್ತು ವಿಪಕ್ಷಗಳಿಂದಾಗಿ ಫಾರ್ ದ ಫಸ್ಟ್ ಟೈಮ್ ಅಥವಾ ನನ್ನ ಗಮನಕ್ಕೆ ಬಂದ ಹಾಗೆ ಕಳೆದ ಬಾರಿ ಆಗಲಿ ಅಥವಾ ಅದು ಹಿಂದಿನ ಬಾರಿ ಬೆಳಗಾವಿ ಅಧಿವೇಶನಕ್ಕೆ ಈ ತರದ ಸಚಿವರನ್ನ ಸಪರೇಟ್ ಆಗಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದು ತಯಾರಿ ಮಾಡುವಂತಹದ್ದೇನು ಕಾಣಿಸ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಇದೊಂದು ವಿಶೇಷವಾಗಿ ಸಚಿವರ ಜೊತೆಗೆ ಸಭೆ ನಡೆದಿದೆ. ಯಾವಾಗ್ಲೂ ಒಂದಿನ ಸಂತಾಪ ಸೂಚಿಸಿ ಅಡ್ಜರ್ನ್ ಆಗ್ತಾ ಇತ್ತು, ಮಾರನೇ ದಿನ CLP ಕರಿತಾ ಇದ್ರು. CLP ಯಲ್ಲಿ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ರು ಅಧಿವೇಶನದ ಮುಂದೆ ಯಾವ ರೀತಿ ನಾವು ಒಗ್ಗಟ್ಟಾಗಿರ್ಬೇಕು, ವಿಪಕ್ಷಗಳಿಗೆ ಉತ್ತರ ಕೊಡಬೇಕು, ಈ ಎಲ್ಲಾ ಪಾಠಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೀತಾ ಇದ್ವು. ಆದ್ರೆ ಈ ಬಾರಿ ಆದಂತಹ ಬೆಳವಣಿಗೆಯಿಂದ ಬಹುಶಃ ಮುಖ್ಯಮಂತ್ರಿಗಳು ಚಿಂತಿತರಾಗಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಕ್ಯಾಬಿನೆಟ್ ಮುಗಿದ ಬಳಿಕ ಸಚಿವರ ಜೊತೆಗೆ ಬೆಳಗಾವಿ ಅಧಿವೇಶನದ ವಿಚಾರವಾಗಿಯೇ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿ ಸಚಿವರುಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು, ವಿಪಕ್ಷಗಳು ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದು ನಿಶ್ಚಿತ, ಸರ್ಕಾರದಲ್ಲಿ ಉಂಟಾಗಿರ್ತಕ್ಕಂಥ ಈ ಗೊಂದಲಗಳು ಅದು ಸರಿಯೋ ತಪ್ಪೋ ವಿಪಕ್ಷಗಳಿಗೆ ನಾವೇ ಆಹಾರ ಕೊಟ್ಟಂತಾಗಿದೆ. ಸೊ ಇದನ್ನ ಇಲ್ಲಿಗೆ ಬಿಟ್ಟು ಮುಂದೆ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿ ಅಧಿವೇಶನವನ್ನ ಎದುರು ನೋಡ್ತಾ ಇರುವಂತಹ ರೀತಿಯನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ವಿಪಕ್ಷಗಳಿಂದ ಡಿಸ್ಟರ್ಬ್ ಆಗೋದು ಒಂದು ಕಡೆ, ಸ್ವಪಕ್ಷದವರಿಂದಲೂ ಕೂಡ ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರಿಗಿರುವಂಥ ಇನ್ನೊಂದು ಆತಂಕ, ಮಂಗಳವಾರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವ್ಯಾವ ಶಾಸಕರು ಏನೇನು ಕೇಳ್ತಾರೋ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಹಿಂದೆ ಶಾಸಕಾಂಗ ಪಕ್ಷದ ಸಭೆಗಳನ್ನು ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇರ್ತಾ ಇದ್ದಂಥ ಅಜೆಂಡಾ ಏನು, ಅನುದಾನ ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ, ಹೆಚ್ಚಿನ ಅನುದಾನ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಶಾಸಕರು ಕೇಳ್ತಾ ಇದ್ದಿದ್ದು. ಇನ್ನೊಂದು ಕಡೆ ಶಾಸಕರು ಮತ್ತು ಸಚಿವರ ನಡುವೆ ಸಮನ್ವಯತೆ ಇಲ್ಲ ಅನ್ನುವಂಥ ವಿಚಾರ ಪ್ರತಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಈ ಬಾರಿ ಶಾಸಕರುಗಳ ನಡುವೆಯೇ ಎರಡು ಬಣಗಳಾಗಿದ್ದಾವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. DK ಶಿವಕುಮಾರ್ ಪರವಾಗಿ ದೆಹಲಿಯ ತನಕ ತಂಡಗಳು ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. DK ಶಿವಕುಮಾರ್ ಪರವಾಗಿ ಸಹಿ ಸಂಗ್ರಹ ಆಗಿರುವಂಥ ವಿಚಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವಂಥದ್ದು ಕುತೂಹಲ ಮೂಡಿಸಿದೆ. ಇದರ ಜೊತೆಗೆ ಇನ್ನೊಂದು ಆ್ಯಡ್ ಆಗ್ತಾ ಇದೆ. 2.5 ವರ್ಷ ಆಗಿದೆ, ಇನ್ನೂ ಕೂಡ ಶಾಸಕರಿಗೆ ಸಚಿವರಾಗುವಂತಹ ಅವಕಾಶಗಳಿದೆ. ಸೀನಿಯರ್ ಶಾಸಕರು ಅವರಿಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ, ನಾಯಕತ್ವದೇ ಗೊಂದಲ ಇನ್ನೂ ಬಗೆಹರಿಲಿಲ್ಲ. ಇನ್ನು ಸಚಿವರಾಗುವಂತಹ ಕನಸಿಟ್ಕೊಂಡಿರ್ತಕ್ಕಂಥವ್ರ ಸಮಸ್ಯೆಗಳಿಗೆ ಉತ್ತರ ಕೊಡೋರು ಯಾರು? ಸೊ ಈ ಒಂದು ಪ್ರಶ್ನೆಯೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವ್ಯಕ್ತವಾಗುವಂತಹ ಸಾಧ್ಯತೆಗಳಿದೆ. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹಳ ಚಾಣಾಕ್ಷತನದಿಂದ ನಡೆದುಕೊಳ್ತಾರೆ. CM ಸುದೀರ್ಘವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉತ್ತರವನ್ನು ಕೊಡ್ತಾರೆ, ಮಾತನಾಡ್ತಾರೆ, ಏನೇನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾರೆ. ಅದಾದ್ಮೇಲೆ DK ಶಿವಕುಮಾರ್ ಮಾತನಾಡ್ತಾರೆ. ಒಬ್ಬರು ಅಥವಾ ಇಬ್ಬರು ಸಚಿವರು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ಶಾಸಕಾಂಗ ಸಭೆಯನ್ನ ಮುಗಿಸಿ ಬಿಡ್ತಾರೆ. ಯಾರೇ ಶಾಸಕರಿಂದ ಏನು ಅನ್ನೋದ್ರ ಬಗ್ಗೆ ಇಬ್ಬರು ಅವಕಾಶವನ್ನ ಕೊಡೋದಿಲ್ಲ. ಆದರೆ ಈ ಬಾರಿ ಅದಕ್ಕೆ ಅವಕಾಶವನ್ನ ಕೊಟ್ಟರೆ ಆಗಬಹುದಾದಂತಹ ಬೆಳವಣಿಗೆಗಳ ಬಗ್ಗೆ ಇನ್ನೂ ಕೂಡ ಸಿದ್ದರಾಮಯ್ಯನವರಿಗೆ ಅರಿವಿದೆ. ಶಾಸಕರೆಲ್ಲರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ನಾಯಕತ್ವದ ವಿಚಾರದ ಬಗ್ಗೆ ಯಾರಾದರೂ ಪ್ರಸ್ತಾಪ ಮಾಡಿದ್ರೆ ಏನು ಅನ್ನುವಂಥ ಆತಂಕ ಇದೆ. ನಾಳೆ ಅದು ಹೊರಗಡೆ ಬರುತ್ತೆ, ಸುದ್ದಿ ಆಗುತ್ತೆ, ಮತ್ತೆ ಇದು ಗೊಂದಲಗಳು ಮುಂದುವರಿಯುತ್ತೆ, ಅಧಿವೇಶನ ಕೂಡ ಸುಲಲಿತವಾಗಿ ನಡೆಯೋದಿಲ್ಲ ಅನ್ನುವಂಥ ಆತಂಕ ಕೂಡ ಮುಖ್ಯಮಂತ್ರಿಗಳಿಗೆ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಬಾರಿಯ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಸಿದ್ದರಾಮಯ್ಯನವರ ಪಾಲಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ವಿಪಕ್ಷಗಳಿಂದಲೂ ಮಾತ್ರ ಅಲ್ಲದೆ ಸ್ವಪಕ್ಷದಲ್ಲೇ ಆದಂಥ ಬೆಳವಣಿಗೆಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಚಿಂತಿತರಾಗಿದ್ದಾರೆ ಅಂತ ಕಾಣಿಸುತ್ತೆ ಈ ಬೆಳವಣಿಗೆಗಳನ್ನು ನೋಡಿದ್ರೆ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.